ಸಿಂಧೂರ ಇದನ್ನ ಬರೀ ಹೆಣ್ಮಕ್ಳು ಮಾತ್ರ ಹಚ್ಚಲ್ಲ. ಯುದ್ಧಕ್ಕೆ ಹೋಗೋಕ್ಕೂ ಮುಂಚೆ ಅಥವಾ ಯುದ್ಧ ಮುಗಿದ ಮೇಲೆ ವಿಜಯ ತಿಲಕ ಅಂತ ನಾವು ಗಂಡ್ಮಕ್ಳು ಕೂಡ ಹಚ್ತೀವಿ. ಯುದ್ಧ ಮಾಡಿ ವೈರಿಗಳ ರಕ್ತವನ್ನ ರಣಚಂಡಿಗೆ ರಕ್ತದೋಕಳಿ ಮಾಡ್ತೀವಿ. ಕೊನೆಗೂ ಆ ದಿನ ಬಂದೇ ಬಿಡ್ತು. ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಭಿಕಾರಿಸ್ತಾನದ ಪಾಪಿಗಳಿಂದ ಬಲಿಯಾಗಿದ್ದ ನಮ್ಮ ಅಮಾಯಕರ ಜೀವಗಳಿಗೆ ಪ್ರತೀಕಾರ ತಗೊಳ್ಳೋ ಟೈಮ್ ಬಂದೇ ಬಿಡ್ತು. ಹೌದು, ಅಟ್ಯಾಕ್ ಆಗಿ 15 ದಿನ ಆದ್ರೂ ಕೂಡ ಯಾಕೆ ನಮ್ಮ ಗವರ್ಮೆಂಟ್ ಏನು ಮಾಡ್ತಾ ಇಲ್ಲ? ಬರೀ ಹರಿಯೋ ನೀರು ನಿಲ್ಲಿಸೋದ್ರಿಂದ ಏನಾಗುತ್ತೆ? ಅವ್ರನ್ನೆಲ್ಲ ನಮ್ಮ ದೇಶದಿಂದ ವಾಪಸ್ ಕಳಿಸ್ಬಿಟ್ರೆ ಸಾಕ? ಜೀವಕ್ಕೆ ಜೀವ ತಗೋಬೇಕು, ರಕ್ತಕ್ಕೆ ರಕ್ತ ಹರಿಬೇಕು ಅಂತ ರಿವೆಂಜ್ ಮೋಡ್ನಲ್ಲಿದ್ದ ಎಲ್ಲ ನಮ್ಮ ಇಂಡಿಯನ್ಸ್ಗೆ ಮೇ 7ನೇ ತಾರೀಕು ಅಂದರೆ ಇವತ್ತು ದೇಶ ಪೂರ್ತಿ ಮಾಕ್ ಡ್ರಿಲ್ಸ್ ಅನ್ನ ಮಾಡ್ತೀವಿ. ಒಂದ್ ವೇಳೆ ಏನಾದ್ರೂ ಯುದ್ಧ ಆದ್ರೆ ಏನ್ ಮಾಡ್ಬೇಕು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಅಂತ ಹೇಳಿ ಪಾಕಿಸ್ತಾನಕ್ಕೆ ಸರ್ಪ್ರೈಸ್ ಅನ್ನ ಕೊಡ್ತು ನಮ್ಮ ಇಂಡಿಯನ್ ಆರ್ಮಿ. ಇವತ್ತು ಬೆಳಗ್ಗೆ ಎದ್ದ ಎಲ್ಲಾ ಇಂಡಿಯನ್ಸ್ಗೂ ಒಂದು ಗುಡ್ ನ್ಯೂಸ್ ಕಾದಿತ್ತು. ನಿಜ ಹೇಳಬೇಕು ಅಂದ್ರೆ ಪೆಹಲ್ಗಾಮ್ನ ಅಟ್ಯಾಕ್ ನಲ್ಲಿ ಬಲಿಯಾಗಿದ್ದು ಜೀವಗಳಲ್ಲ, ನಮ್ಮ ಹೆಣ್ಮಕ್ಳ ಜೀವನಗಳು. ಅಲ್ಲಿ ಚೆಲ್ಲಿದ್ದು ನಮ್ಮವ್ರ ರಕ್ತ ಅಲ್ಲ, ಅದು ಹಣೆಯ ಸಿಂಧೂರ. ನಮ್ಮ ಹೆಣ್ಣು ಮಕ್ಕಳ ಕುಂಕುಮ ಅಳಿಸಿರೋ ಪಾಪಿಗಳ ನಾಶಕ್ಕೆ ಶುರುವಾಗಿರೋದು ಈ ಆಪರೇಷನ್ ಸಿಂಧೂರ್. ಈ ವಿಡಿಯೋದಲ್ಲಿ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಪಾಕಿಸ್ತಾನದಲ್ಲಿ ಏನೇನಾಯ್ತು, ಇವಾಗ ಪಾಕಿಸ್ತಾನದ ಸಿಚುವೇಶನ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಅಡ್ಮಿನ್ ನೃಪಾ. ಮೊನ್ನೆ ತಾನೇ ನಮ್ಮ ಹೋಮ್ ಮಿನಿಸ್ಟ್ರಿ ಅಂದರೆ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಅಂತ ಹೆಂಗೆ ಕರಿತೀವಿ, ಅದು ನಮ್ಮ ದೇಶದ ಜನರಿಗೆ ಯುದ್ಧಕ್ಕೂ ಮುಂಚೆ ಮಾಕ್ ಡ್ರಿಲ್ಸ್ ಅನ್ನು ಮಾಡಬೇಕು ಅಂತ ಆದೇಶವನ್ನು ಕೊಡ್ತು. ಒಂದ್ ವೇಳೆ ಏನಾದರೂ ಯುದ್ಧ ಆದ್ರೆ ತಮ್ಮನ್ನ ತಾವು ಯಾವ ರೀತಿ ಸೇವ್ ಮಾಡ್ಕೋಬೇಕು ಆ ರೀತಿ ಸಿಚುವೇಶನ್ ಅಲ್ಲಿ ಅಂತ ಜನರಿಗೆ ಕೊಡೋ ಟ್ರೈನಿಂಗ್ ನ ಈ ಒಂದು ಸಿವಿಲ್ ಡಿಫೆನ್ಸ್ ಮಾಕ್ ಡ್ರಿಲ್ಸ್ ಅಂತ ಕರೀತಾರೆ. ಇದರ ರೀಸನ್ಗೆ ನಮ್ಮ ಗವರ್ಮೆಂಟ್ 244 ಡಿಸ್ಟ್ರಿಕ್ಟ್ಸ್ ನ ಸೆಲೆಕ್ಟ್ ಮಾಡಿತ್ತು. ಅದರಲ್ಲಿ ನಮ್ಮ ಕರ್ನಾಟಕದ ರಾಯಚೂರು, ಉತ್ತರ ಕನ್ನಡ ಹಾಗೂ ಬೆಂಗಳೂರು ಕೂಡ ಇದ್ವು. ಅವ್ರು ಇನ್ನೂ ಮಾಕ್ ಡ್ರಿಲ್ಸೇ ಮಾಡಿಲ್ಲ, ನಮ್ಮನ್ನ ಇವಾಗ ಯಾಕೆ ಅಟ್ಯಾಕ್ ಮಾಡ್ತಾರೆ ಅಂತ ಪಾಕಿಸ್ತಾನ ತುಂಬಾನೇ ಆರಾಮಾಗಿತ್ತು. ನಾವು ಸ್ಕೂಲಲ್ಲಿದ್ದಾಗ PT ಕ್ಲಾಸ್ ಬಿಡು ಇವಾಗ ಅಂತ ಖುಷಿಯಾಗಿರೋ ಟೈಮ್ನಲ್ಲಿನೇ ಮ್ಯಾಥ್ಸ್ ಟೀಚರ್ ಬಂದು ಸಡನ್ ಆಗಿ ಟೆಸ್ಟ್ ಅಂತ ಹೇಳಿದ್ರೆ ನಮಗೆಲ್ಲ ಯಾವ ರೀತಿ ಆಗ್ತಿತ್ತು? ನಿನ್ನೆ ಅದೇ ರೀತಿ ಆಗಿತ್ತು ಪಾಕಿಸ್ತಾನದ ಸಿಚುವೇಶನ್. ರಾತ್ರಿ ಸುಮಾರು 1:15. ಏನಿದು ರಾತ್ರಿ ಟೈಮ್ ಇಷ್ಟೊಂದು ಬೆಳಕಾಗಿದೆ, ಇಷ್ಟು ಬೇಗ ಸೂರ್ಯ ಬಂದ್ಬಿಟ್ನ ಅಂತ ಜನ ಆಚೆ ಬಂದು ನೋಡಿದ್ರೆ ಆಕಾಶದಲ್ಲಿ ಮಿಸೈಲ್ಗಳು ಹಾರ್ತಾ ಇದ್ವು. ಅವ್ರಿದ್ದ ಜಾಗದಲ್ಲೇ ಸುತ್ತಮುತ್ತ ಮಲ್ಟಿಪಲ್ ಎಕ್ಸ್ಪ್ಲೋಷನ್ಸ್ ಆಗ್ತಾ ಇದ್ವು. ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಅಂತ ಕರಿತೀವಲ್ಲ, POK ಅಂತ, ಅದನ್ನ ಸೇರಿ ಪಾಕಿಸ್ತಾನದ ಒಟ್ಟು 9 ಸೈಟ್ಗಳ ಮೇಲೆ ನಮ್ಮ ಒಂದು 24 ಮಿಸೈಲ್ಗಳು ಹಾರಿದ್ವು. POKನಲ್ಲಿರೋ ಮುಜಾಫರಾಬಾದ್, ಕೋಟ್ಲಿ ಸೇರಿ ಒಟ್ಟು ಪಾಕಿಸ್ತಾನದ 9 ಟೆರರಿಸ್ಟ್ ಸೈಟ್ಗಳ ಮೇಲೆ ನಮ್ಮ ಒಂದು ಮಿಸೈಲ್ಗಳು ಹಾರಿದ್ವು. ಅಲ್ಲಿನ ಕೆಲವು ಲೋಕಲೈಟ್ಸ್ ಹೇಳ್ತಾರೆ ಪಾಕಿಸ್ತಾನದ ಗ್ರಿಡ್ ಸ್ಟೇಷನ್ಸ್ ಮೇಲೆ ಅಟ್ಯಾಕ್ ಆಗಿದೆ ಅಂತ, ಆದ್ರೆ ನಮ್ಮ ಇಂಡಿಯನ್ ಆರ್ಮಿಗೆ ಗೊತ್ತು ಅದು ಟೆರರಿಸ್ಟ್ ಕ್ಯಾಂಪ್ಗಳು ಅಂತ. ಒಂದೇ ಟೈಮ್ನಲ್ಲಿ ನಮ್ಮ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ನ ಒಟ್ಟು 24 ಮಿಸೈಲ್ಗಳು 9 ಟೆರರಿಸ್ಟ್ ಕ್ಯಾಂಪ್ಗಳನ್ನ ನಿರ್ನಾಮ ಮಾಡಿದ್ವು. ಅಟ್ಯಾಕ್ ಮುಗಿದ ಮೇಲೆ ನಮ್ಮ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕ್ಲಿಯರ್ ಆಗಿ ಹೇಳುತ್ತೆ, ನಾವು ಅಟ್ಯಾಕ್ ಮಾಡಿರೋ ಎಲ್ಲಾ ಜಾಗಗಳು ಪೆಹಲ್ಗಾಮ್ ಅಟ್ಯಾಕ್ ಮಾಡೋದಕ್ಕೆ ಪ್ಲಾನ್ ಮಾಡಿರೋ ಜಾಗಗಳು, ಅವೆಲ್ಲ ಲಷ್ಕರ್ ಎ ತಯ್ಯಬಾ, ಜೈಷ್ ಇ ಮೊಹಮ್ಮದ್ ಟೆರರಿಸ್ಟ್ ಆರ್ಗನೈಸೇಷನ್ಸ್ನ ಅಡ್ಡಗಳು ಅಂತ ನೀಟಾಗಿ ಹೇಳಿದೆ. ಈ ಅಟ್ಯಾಕ್ನಲ್ಲಿ ಸುಮಾರು 80 ರಿಂದ 90 ಟೆರರಿಸ್ಟ್ಗಳು ಸತ್ತೋಗಿರ್ಬೋದು ಅಂತ ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಿದೆ. ಆದರೆ ಪಾಕಿಸ್ತಾನ ಮಾತ್ರ ಎಲ್ಲರ ಮುಂದೆ ಸಿಂಪತಿ ಗಿಟ್ಟಿಸ್ಕೊಳ್ಳೋಕೆ 8 ಸಾಮಾನ್ಯ ಜನರನ್ನು ಸೇರಿ ಒಂದು ಮಗುನ ಕೂಡ ಇಂಡಿಯನ್ ಆರ್ಮಿ ಸಾಯಿಸಿದೆ ಅಂತ ಹೇಳ್ತಿದೆ. ಹಾಗಾದ್ರೆ ಆ ಜನ ಟೆರರಿಸ್ಟ್ ಇರೋ ಜಾಗದಲ್ಲಿ ಏನ್ ಮಾಡ್ತಿದ್ರು? ಈ ವಿಷಯ ಪಾಕಿಸ್ತಾನಕ್ಕೆ ಗೊತ್ತೇ ಇರಲಿಲ್ವಾ? ಪಾಕಿಸ್ತಾನ ಆಡೋ ಆಟಗಳನ್ನ ನೋಡ್ಕೊಂಡು ಕುಂದ್ರೋ ಇಂಡಿಯಾ ಅಲ್ಲ ಇದು. ಇಂಡಿಯನ್ ಆರ್ಮಿ ಕೂಡ ಪಹಲ್ಗಾಮ್ ಅಟ್ಯಾಕ್ಗೆ ಜಸ್ಟಿಸ್ ಸರ್ವ್ಡ್ ಅಂತ ಒಂದು ಪೋಸ್ಟ್ ಕೂಡ ಹಾಕಿದೆ. ಈ ಒಂದು ಅಟ್ಯಾಕ್ ಅನ್ನ ಮಾಡೋದಕ್ಕೆ ನಮ್ಮ ಇಂಡಿಯನ್ ಆರ್ಮಿ ಅತ್ಯದ್ಭುತ ಕೆಪಬಿಲಿಟಿ ಇರೋ ಮಿಸೈಲ್ಸ್ ನ ಯೂಸ್ ಮಾಡಿತ್ತು. ಈ ಅಟ್ಯಾಕ್ ನಲ್ಲಿ ಯೂಸ್ ಮಾಡಿರೋ ಮಿಸೈಲ್ಸ್ಗೆ 50 to 300 ಕಿಲೋಮೀಟರ್ಸ್ ರೇಂಜ್ ಇರುತ್ತೆ. ಈ ಒಂದು ಆಪರೇಷನ್ ಸಿಂಧೂರಲ್ಲಿ ಸ್ಕಾಲ್ಪ್ ಮಿಸೈಲ್ಸ್, ಹ್ಯಾಮರ್ ಮಿಸೈಲ್ಸ್ ಹಾಗೂ ಕಮಿಕೇಸ್ ಡ್ರೋನ್ಸ್ ಗಳನ್ನ ಯೂಸ್ ಮಾಡಿತ್ತು ಅಂತ ಇಂಡಿಯನ್ ಆರ್ಮಿ ಹೇಳ್ಕೊಂಡಿದೆ. ಕೈಲಾಗ್ದನು ಮೈ ಪರ್ಚ್ಕೊಂಡ ಅನ್ನೋ ಹಾಗೆ ಪಾಕಿಸ್ತಾನದ PM ಈ ಒಂದು ಅಟ್ಯಾಕ್ಗೆ ನಾವು ರಿವೆಂಜ್ ತಗೊಂತೀವಿ ಅಂತ ಹೇಳ್ತಿದ್ದಾನೆ. ಗುರು, ನಮ್ಮ ಇಂಡಿಯನ್ ಆರ್ಮಿ ಹಂಗೆ ಕಡಲೆಪುರಿ ತಿಂತಾ ಇರುತ್ತಾ? ಈ ಒಂದು ಅಟ್ಯಾಕ್ ಆದ್ಮೇಲೆ POK ರೀಜನ್ ಅಲ್ಲಿ ಹೈ ಅಲರ್ಟ್ ಘೋಷಣೆ ಆಗಿದೆ. ಸಿಯಾಲ್ಕೋಟ್ ಹಾಗೂ ಲಾಹೋರ್ನ ಏರ್ಪೋರ್ಟ್ಗಳು 48 ಅವರ್ಸ್ ಕ್ಲೋಸ್ ಆಗಿರುತ್ತೆ. ಯಾವುದೇ ವಿಮಾನ ಹಾರಾಟ ಇರೋದಿಲ್ಲ. ದೇಶ ಪೂರ್ತಿ ಮಾಕ್ ಡ್ರಿಲ್ಸ್ ಅನ್ನ ಮಾಡ್ತೀವಿ. ಯುದ್ಧ ಬಂದ್ರೆ ಏನ್ ಮಾಡಬೇಕು, ಕರೆಂಟ್ ಹೋದ್ರೆ ಏನ್ ಮಾಡಬೇಕು, ಸೈರನ್ ಕೇಳಿಸಿದ್ರೆ ಏನ್ ಮಾಡಬೇಕು ಅಂತ ನಮಗೆ ಹೇಳಿ ಪಾಕಿಸ್ತಾನದಲ್ಲಿ ಸೈರನ್ ಕೇಳೋ ಹಾಗೆ ಮಾಡಿತ್ತು ನಮ್ಮ ಇಂಡಿಯನ್ ಆರ್ಮಿ. ಅಂಡ್ ಈ ಒಂದು ಆಪರೇಷನ್ ಸಿಂಧೂರ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಪಾಕಿಸ್ತಾನದ ಮೇಲೆ ಇಷ್ಟೇ ರಿವೆಂಜ್ ಸಾಕ? ನಮ್ಮ ಇಂಡಿಯನ್ ಆರ್ಮಿ ಆ ಪಾಕಿಸ್ತಾನಕ್ಕೆ ಇನ್ನೂ ಏನೇನ್ ಮಾಡಬೇಕು ಅಂತ ನಿಮಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಯಾರೆಲ್ಲ ಹೊಸಬ್ರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಇದೇ ತರ ವಿಡಿಯೋಸ್ ನನ್ನ ಕಡೆಯಿಂದ ಖಂಡಿತವಾಗ್ಲೂ ಬರ್ತಾನೆ ಇರುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.